ಸಿಎಂ ಸಿದ್ದು ದಾಖಲೆಯ ಬಜೆಟ್ ಬಾಗಲಕೋಟೆಗೆ ಸಿಕ್ಕಿದ್ದು ಏನೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಂತೇಶ್ ಹಿರೇಮಠ. ನನ್ನ ಜೊತೆಗೆ ಇದ್ದಾರೆ ನಮ್ಮ ವರದಿಗಾರಂತ ಅವಿನಾಶ್ ಕೋಸ್ಟೆ. ಅವಿನಾಶ್ ಅವರೇ, ನಿನ್ನೆಯ ಬಜೆಟ್ ಅನ್ನ ದಾಖಲೆಯ ಬಜೆಟ್ ಆಗಿ ಸಿದ್ದರಾಮಯ್ಯನವರು 17 ಬಾರಿ ಯಾರು ಕೂಡ ಮಾಡಿರಲಿಲ್ಲ. ರಾಜ್ಯದ ಸಿಎಂ ಆಗಿ 17 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಎಸ್ ಹೌದು ಸರ್, ನಿಮಗೆ ಗಮನಕ್ಕೆ ಬಂದಿರಬಹುದು ಬಜೆಟ್ ಬಗ್ಗೆ. ಎಸ್ ನೋಡಿದೆ ಸರ್, ನಾನು ನಿನ್ನೆ ಬಜೆಟ್ ಅನ್ನ ನೋಡಿದೆ. ಕೆಲವೊಂದಿಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಆದ್ರೂ ಇನ್ನೂ ತೃಪ್ತಿಕರ ಬಜೆಟ್ ಅಂತ ಅನಿಸ್ಲಿಲ್ಲ. ಯಾಕೋ ನಮ್ಮ ಜಿಲ್ಲೆಗೆ ಇನ್ನೂ ಬೇಕಾಗಿತ್ತು ಕೆಲವೊಂದಿಷ್ಟು ಆಗು ಹೋಗುಗಳನ್ನ ಇನ್ನೂ ಇದ್ದು, ಅದನ್ನು ಕೂಡ ನಮ್ಮ ಸಾಕಷ್ಟು ನಿರೀಕ್ಷೆಗಳಿದ್ದು ಕೂಡ ಬಜೆಟ್ ನಲ್ಲಿ ಯಾಕೋ ಒಂದ್ ಕಡೆ ಕೇಳಿ ಬರ್ತಾ ಇಲ್ಲ ಸರ್, ತೃಪ್ತಿ ಅನಿಸ್ಲಿಲ್ಲ. ಎಸ್ ಸರ್, ಈಗ ನಾವು ರಾಜಕೀಯದವರಂತೂ ಅಲ್ವೇ ಅಲ್ಲ. ಈಗ ರಾಜಕೀಯ ಪಕ್ಷದವರಾದ್ರೆ ಏನ್ ಮಾಡ್ತಾರೆ, ತೃಪ್ತಿ ಅತೃಪ್ತಿ ಅಂತ ಹೇಳಿ ವಿಂಗಡಣೆ ಮಾಡ್ಕೊಳ್ತಾರೆ. ಈಗ ಬಿಜೆಪಿ ಅವರು ಸರ್ಕಾರದಲ್ಲಿದ್ದಾಗ ಇವರು ಅವ್ರನ್ನ ತಗೊಳ್ಳೋದು, ಇದು ನಿರಾಶಾದಾಯಕ ಬಜೆಟ್ ಅಂತೇಳಿ. ಇವರು ಕಾಂಗ್ರೆಸ್ನವರಿದ್ದಾಗ ಅವ್ರು ಇವ್ರನ್ನ ತಗೊಳ್ಳೋದು, ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಏನೇನೆಲ್ಲ ಸಿಕ್ಕಿತು, ಏನೇನೆಲ್ಲ ಸಿಗ್ಲಿಲ್ಲ ಅನ್ನುವುದರ ಕುರಿತಾಗಿ ಒಂದು ಚಿತ್ರ ನಾವು ಇವತ್ತು ನೋಡೋಣ ಸರ್. ಇನ್ನೊಂದು ಮುಖ್ಯವಾಗಿ ನಿಮ್ಗೆ ಗೊತ್ತಿರಬಹುದು, ಈ ನಮ್ಮ ಮುಧೋಳ ಜಮಖಂಡಿ ಭಾಗ ಅಂದ್ರೆ ನೀರಾವರಿಗೆ ಪ್ರಮುಖವಾದ ಸಾಕಷ್ಟು ಕಬ್ಬುಗಳನ್ನ ಬೆಳೆಯುವಂತ ನಮ್ಮ ಪ್ರದೇಶ ಆಗಿದೆ. ಯಾಕಂದ್ರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಇರುವ ನದಿಗಳ ನಮ್ಮ ಸುತ್ತಮುತ್ತ ಇರುವಂತಾರೆ ಸಾಕಷ್ಟು. ಈಗ ಇದನ್ನ ನಂಬಿಕೊಂಡು ರೈತರು ಸಾಕಷ್ಟು ಕಬ್ಬನ್ನ ಬೆಳಿತಾರೆ. ಇದ್ರದ್ದು ನಿರೀಕ್ಷೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸರ್. ಇದ್ರ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಪ್ರಮುಖವಾಗಿ ಈ ಕೃಷ್ಣ ಮೇಲ್ದಂಡೆದ ಏನಾದ್ರೂ ಬಜೆಟ್ ನಲ್ಲಿ ಅನುಮೋದನೆ ಆಗಿದೆಯಾ ಸರ್? ಈಗ ನಿನ್ನೆದೇನಂತ ಹೇಳಿದ್ರೆ ಆಗಿದೆ ಅನ್ನೋಕ್ಕಿಂತ ಈಗ ಕಳೆದ ಒಂದು 5-6 ತಿಂಗಳ ಹಿಂದೆನೆ ನಮ್ಮ ಮುಧೋಳ ಭಾಗದಲ್ಲಿ ಅಂತ ಹೇಳಿದ್ರೆ ಕೃಷ್ಣ ಮೇಲ್ದಂಡೆಯ ಯೋಜನೆಗೆ ಭೂಸ್ವಾಧೀನಕ್ಕೆ ತಗೊಳ್ಬೇಕು ಅಂತ ಇತ್ತು. ಭೂಸ್ವಾಧೀನಕ್ಕೆ 3 ಕಂತುಗಳಲ್ಲಿ ಯಾರಿಗೆ ಯಾರು ಇದ್ದಾರೆ ಅಲ್ವಾ, ಭೂಮಿಯನ್ನ ಕಳ್ಕೊಂಡವರಿಗೆ 3 ಹಂತದಲ್ಲಿ ಅನುದಾನವನ್ನ ಕೊಡ್ತೇವೆ ಅಂತ ಹೇಳಿದ್ರು. 76,000 ಕೋಟಿ ರೂಪಾಯಿ ಬೇಕು ಅಂತಾನು ಕೂಡ ನಿಗದಿ ಮಾಡಿದ್ದೇವೆ ಅಂತಾನು ಕೂಡ ಹೇಳಿದ್ರು. ಬಟ್ ನಿನ್ನೆಯ ಬಜೆಟ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕೇವಲ ಭೂಸ್ವಾಧೀನವನ್ನ ಮಾಡ್ತೇವೆ, ಭೂಸ್ವಾಧೀನ ಮಾಡೋಕೆ ಚಾಲನೆ ಮಾಡ್ತೇವೆ ಅಂತ ಮಾತ್ರ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳಿದ್ರೆ ಹೊರತಾಗಿ ಎಷ್ಟು ಅನುದಾನವನ್ನು ಇಟ್ಟಿದ್ದೇವೆ ಅಂತೇಳಿ ಅಂಕಿಅಂಶಗಳನ್ನು ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ಬರೀ ಕೇವಲ ಅಂತ ಹೇಳಿದ್ರೆ ಬಾಯಿ ಮಾತಿನಲ್ಲಿ ಈಗ ಕೃಷ್ಣ, ಕಾವೇರಿ, ಗೋದಾವರಿ ಎಲ್ಲವನ್ನೂ ಸೇರಿ ಅವರ ಅನುದಾನವನ್ನು ಇಟ್ಟರೆ ಹೊರತಾಗಿ ಕೃಷ್ಣೆಗೆ ಎಷ್ಟು ಅಂತ ಹೇಳಿ ಇಡಲೇ ಇಲ್ಲ. ಜೊತೆಗೆ ಘಟಪ್ರಭೆ ನದಿಯ ಎಡದಂಡೆಯ ಯೋಜನೆ ನಮ್ಗೆ ಅಂದ್ರೆ ಬಹಳ ದಿನಗಳಿಂದ ಬೇಡಿಕೆ. ಯಾಕಂದ್ರೆ ನಮ್ಮ ಮುಧೋಳ ಭಾಗಕ್ಕೆ ಬರುವಂತದ್ದು ಘಟಪ್ರಭಾ ನದಿ. ಘಟಪ್ರಭಾ ನದಿಯ ಎಡದಂಡೆಯ ಯೋಜನೆ ಕೂಡ ಯಾವುದೇ ಪ್ರಸ್ತಾಪವನ್ನು ನಿನ್ನೆ ಮಾಡಲಿಲ್ಲ. ಬಟ್ ಪ್ರಮುಖವಾಗಿ ಕೆಲವೊಂದಿಷ್ಟು ಇಡೀ ಜಿಲ್ಲೆಯನ್ನ ಓವರ್ ಆಗಿ ನೋಡಿದ್ರೆ, ನೀರಾವರಿಯನ್ನ ಬಿಟ್ಟರೆ ಬೇರೆ ಬೇರೆ ಯೋಜನೆಗಳಿಗೆ ಕೃಷ್ಣಾ ಮೇಲ್ದಂಡೆ ಒಂದು ಕಡೆ ಇಡೋಣ. ಓಕೆ, ರೈತರು ಏನ್ ಅನ್ಕೊಂಡಿದ್ರು ಅಂತ ಹೇಳಿದ್ರೆ, ನಮ್ಗೆ ಬರುತ್ತಪ್ಪ ಬೇಗ, ನಾವು ಭೂಮಿಯನ್ನ ಕಳ್ಕೊಂಡಿದ್ದೀವಿ, ಆ ಹಣ ಬರುತ್ತೆ, ಆ ಹಣ ತಗೊಂಡು ಇನ್ನೊಂದ್ ಕಡೆ ಭೂಮಿಯನ್ನ ತಗೋಬೇಕು ಅಂತ ಹೇಳಿ ಇಟ್ರು. ಇದೊಂದು ನಿರೀಕ್ಷೆಯನ್ನ ಬಿಟ್ರೆ ಇಲ್ಲ ಸರ್. ಪ್ರತಿ ವರ್ಷ ಏನಾಗ್ತಿದೆ ಅಂದ್ರೆ, ಈ ಕೃಷ್ಣಾ ನದಿಗೆ ಸಾಕಷ್ಟು ಪ್ರಮಾಣದ ನೀರು ಬರೋದ್ರಿಂದ ಬೆಳೆದಂತ ಬೆಳೆ ಕೂಡ ನಾಶ ಆಗ್ತಿದೆ. ಅಂದ್ರೆ ಪ್ರಮುಖವಾಗಿ ನಮ್ಮ ರೈತರದ ಸಾಕಷ್ಟು ಜಮೀನಿರೋದು ಈ ಕೃಷ್ಣ ಮೇಲ್ದಂಡಿ ಭಾಗದಲ್ಲಿ. ಅಂದ್ರೆ ಆ ಕೃಷ್ಣೆಗೆ ಹತ್ತಿಕೊಂಡಂತೆ ಭೂಮಿ ಇದೆ, ಅದೆಲ್ಲ ಮುಳುಗಡೆ ಆಗತ್ತೆ. ಆ ದುಡ್ಡನ್ನ ನಾವು ಖರೀದಿ ಮಾಡಿ ಬೇರೆ ಎಲ್ಲರ ಜಮೀನು ತಗೋಣ ಅಂತ ಹೇಳಿದ್ರೆ ನೀವು ಕೂಡ. ಆದ್ರೆ ಪ್ರತಿ ಬಾರಿಯೂ ಕೂಡ ಅದು ಮುಂದೆ ಹೋಗ್ತಾ ಇದ್ರೆ ರೈತರಿಗೆಲ್ಲ ಎಲ್ಲೋ ಒಂದ್ ಕಡೆ ಹಾನಿ ಆದಂಗೆ ಆಗಲ್ಲ ಸರ್. ಅದ್ರ ಆಗತ್ತೆ, ಆಗ್ಬೇಕಾಗಿತ್ತು ಬಜೆಟ್ ನಲ್ಲಿ. ಅಂದ್ರೆ ಎಲ್ಲ ಓಕೆ ಆಗಿದೆ, ಭೂಸ್ವಾಧೀನನೂ ಮಾಡ್ತಾ ಇದ್ದಾರೆ. ಬಟ್ ಇಷ್ಟು ದಿನದಲ್ಲಿ ಇಷ್ಟು ಅಮೌಂಟ್ ನಾವು ಕೊಟ್ಟು ಬಿಡ್ತೀವಿ ಅಂತ ನಿನ್ನೆ ಬಜೆಟ್ ಅಲ್ಲಿ ಒಂದು ಮಾತು ಹೇಳ್ಬೇಕಾಗಿತ್ತು. ಅದೊಂದು ಹೇಳಿಲ್ಲ, ಸ್ವಲ್ಪ ಗೊಂದಲವನ್ನ ಮೂಡಿಸಿದೆ. ಅದನ್ನ ಬಿಡೋಣ, ಬೇರೆದು ಏನಾದ್ರೂ ಇದ್ರೆ ಸರ್. ಇನ್ನೊಂದು ಪ್ರಮುಖವಾಗಿ ಗುಳೇದಗುಡ್ಡ ಆಗಿರ್ಬೋದು, ರಬಕವಿ ಬನಟೆ ಆಗಿರೋ ಸಾಕಷ್ಟು ನೇಕಾರಗಳನ್ನ ಹೊಂದಿರುವಂತ ಪ್ರದೇಶ ಆಗಿದೆ ಸರ್. ಅದೇ ತರನಾಗಿ ನೇಕಾರಿಕೆ ಈಗಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸರ್ಕಾರ ಇದಕ್ಕೆ ಪುಷ್ಟಿ ನೀಡುವಂತ ಕಾರ್ಯ ಮಾಡ್ತಾನೆ ಅಂತ ಹೇಳ್ತು. ಪ್ರತಿ ಬಾರಿಯೂ ಕೂಡ ಬಜೆಟ್ ಮಂಡನೆ ಆದಾಗ ಒಂದು ಜವಳಿ ಪಾರ್ಕ್ ನಿರ್ಮಾಣ ಅಂತ ಹೇಳ್ತಾ ಇತ್ತು. ಆ ಭರವಸೆ ಹುಸಿಯಾಗಿ ಉಳಿದಿದೆಯಲ್ಲ, ಅದನ್ನೇನಾದ್ರೂ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಸರ್? ಅದ್ರ ಬಗ್ಗೆ ಇನ್ನೊಂದಂದ್ರೆ ಹೇಳಿದ್ರೆ, ರಬಕವಿ ಬನಟೆ, ಜಮಖಂಡಿ ಅಥವಾ ಗುಳೇದಗುಡ್ಡ ಈ ಭಾಗಗಳಲ್ಲಿ ನೇಕಾರರು ಬಹಳಷ್ಟು ಜನ ಇದ್ದಾರೆ. ಎಷ್ಟೋ ಸಲ ರಬಕವಿ ಬನಟಿಂದ ಪಾದಯಾತ್ರೆಯನ್ನು ಕೂಡ ಬೆಂಗಳೂರಿಗೆ ಹೋದವರು ಇದ್ದಾರೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ. ಬಹಳಷ್ಟು ಬೇಡಿಕೆಗಳು ನೇಕಾರದಿದ್ರು ಕೂಡ ಅವುಗಳನ್ನು ಈಡೇರಿಸಕ್ ಆಗದೆ ಇದ್ರು ಕೂಡ ಸರ್ಕಾರ ಈ ಜವಳಿ ಪಾರ್ಕ್ ನಿರ್ಮಾಣವನ್ನ ಮಾಡೋದ್ರ ಮೂಲಕ ಆದರೂ ನೇಕಾರರಿಗೆ ಒಂದು ಉತ್ತೇಜನವನ್ನು ಕೊಡಬೇಕಿತ್ತು. ಬಟ್ ಕೊಟ್ಟಿಲ್ಲ, ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಿನ್ನೆ ಅಂತೂ ಮಾಡಕ್ ಆಗ್ಲಿಲ್ಲ. ಇಲ್ಲ ಸರ್, ಅದು ಬಹುದಿನದ ಕನಸಾಗಿತ್ತು. ಅಂದ್ರೆ ಯಾವುದೇ ಒಂದು ಸರ್ಕಾರ ಬರುತ್ತೆ ಹೋಗುತ್ತೆ, ನಮ್ದು ಒಂದು ಆಸೆ ಇರುತ್ತೆ, ಆ ಆಸೆಯನ್ನ ಈಡೇರಿಸುತ್ತೆ ಸರ್ಕಾರ ಬಂದಾಗ ಅನ್ನುವಂತ ಮಾತಿತ್ತಲ್ಲ ಸರ್. ಎಲ್ಲೋ ಒಂದ್ ಕಡೆ ನೇಕಾರನ್ನ ಕಡೆಗಣಿಸಿರು ಅನ್ನುವಂತ ಮಾತು ಕೂಡ ಅದನ್ನು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬಿಜೆಪಿಯ ಲೀಡರ್ಸ್ ಗಳೇನಿದ್ರೆ ಇದನ್ನ ವಿಚಾರ ಮಾಡಿದ್ದಾರೆ. ಈಗ ಅದನ್ನು ಕೂಡ ದೂರು ಮಾಡ್ತಾ ಇದ್ದಾರೆ, ದೂರು ಸಲ್ಲಿಸ್ತಾ ಇದ್ದಾರೆ.
ಬಟ್ ಸರ್ಕಾರದ ಬೇರೆ ಬೇರೆ ಯಾವ್ದಾದ್ರು ಯೋಜನೆಗಳಲ್ಲಿ ಮಾಡಿಕೊಂಡು ಏನಾದ್ರೂ ಇದಕ್ಕೆ ಚಾಲನೆ ಕೊಡ್ತಾರ ನೋಡ್ಬೇಕು. ಸರ್, ಇನ್ನೊಂದು ಪ್ರಮುಖವಾಗಿ ಪ್ರವಾಸ ಉದ್ಯಮಕ್ಕೆ ಸಾಕಷ್ಟು ಹೆಸರುವಾಗಿರುವಂತ ನಮ್ಮ ಬಾಗಲಕೋಟೆ, ಈಗಾಗಲೇ ಬದಾಮಿಯಲ್ಲಿ ಆಗಿರ್ಬೋದು, ಹೈವಳೆ, ಪಟ್ಟದಕಲ್ಲು ಇವೆಲ್ಲವನ್ನ ಪ್ರವಾಸಿ ಸ್ಥಾನಗಳಿವೆ. ಅಂದ್ರೆ ಪ್ರಮುಖವಾಗಿ ಕೆಲವು ದಿನಗಳಿಂದ ಒಂದು ಮಾತು ಕೇಳಿ ಬರ್ತಾ ಇತ್ತು, ಕೆಲವೊಂದಿಷ್ಟು ಬದಾಮಿಯಲ್ಲಿ ಇರುವಂತಹ ಸ್ಥಳಗಳನ್ನ ಅಲ್ಲಿ ಇರುವಂತಹ ಸುತ್ತಮುತ್ತ ಮನೆಗಳನ್ನ ಸ್ಥಳಾಂತರ ಮಾಡಿ ಅದನ್ನೊಂದು ಪ್ರವಾಸಿ ಉದ್ಯಮವನ್ನ ಮಾಡಿ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವಾಗ ಪ್ರಸ್ತಾಪ ಮಾಡ್ತಿದ್ರು. ಯಾಕಂದ್ರೆ ನಿನ್ನೆ ಬಜೆಟ್ ನಲ್ಲಿ ಇದ್ರ ಬಗ್ಗೆ ನಾನು ಬಹಳ ಗಮನವಿಟ್ಟು ನೋಡ್ತಾ ಇದ್ದೆ ಸರ್, ಆದ್ರೂ ಇದ್ರ ಬಗ್ಗೆ ಬರ್ಲಿಲ್ಲ ಸರ್. ಅದ್ರ ಬಗ್ಗೆ ನಿಮ್ಮ ಇನ್ನೊಂದು ಏನಂತ ಹೇಳಿದ್ರೆ, ಬಾಗಲಕೋಟೆ ಜಿಲ್ಲೆ ಅದರಲ್ಲೂ ಕೂಡ ಬಾದಾಮಿ ಕ್ಷೇತ್ರ ಅಂತ ಏನಿದೆ ಅಲ್ವಾ, ಆ ಬಾದಾಮಿ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮರುಜನ್ಮ ಕೊಟ್ಟಂತ ಕ್ಷೇತ್ರ. ಅವ್ರಿದ್ದಾಗಲೇ ಕೆಲವೊಂದಿಷ್ಟು ಅಂದ್ರೆ ಬಾದಾಮಿ ಐತಿಹಾಸಿಕ ಸ್ಥಾನ ಆಗುತ್ತು, ಐಹೊಳೆ ಐತಿಹಾಸಿಕ ಸ್ಥಾನ, ಪಟ್ಟದಕಲ್ಲು ಐತಿಹಾಸಿಕ ಸ್ಥಾನ, ಹೀಗೆ ಬಾಗಲಕೋಟೆ ಜಿಲ್ಲೆನ ಓವರಾಲ್ ಆಗಿ ನೋಡ್ತಾ ಹೋದ್ರೆ ಹಿಸ್ಟಾರಿಕಲ್ ಪ್ಲೇಸ್ ಕೆಲವೊಂದಿಷ್ಟನ್ನ ಮೇಲ್ದರ್ಜೆಗೇರಿಸಬೇಕಿತ್ತು. ಕೆಲವೊಂದಿಷ್ಟನ್ನ ಏನು ಬಾದಾಮಿಯನ್ನ ವಾರಣಾಸಿಯಲ್ಲಿ ಯಾವ ರೀತಿ ವಾರಣಾಸಿ ಕಾರಿಡಾರ್ ಅಂದ್ರೆ ಮಾದರಿ, ಅದು ಪ್ರವಾಸ ಕ್ಷೇತ್ರಕ್ಕೆ ಮಾದರಿ ಆಗಿರುವಂಥದ್ದು ವಾರಣಾಸಿ ಕಾರಿಡಾರ್, ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೆಗಳು ಬರ್ತಾ ಇತ್ತು. ಆದ್ರೆ ಅದ್ರ ಬಗ್ಗೆ ಕೂಡ ಸಹಕಾರವಿರಲಿಲ್ಲ. ಮುಖ್ಯವಾಗಿ ಬಾದಾಮಿಯಲ್ಲಿ ಏನಂತ ಹೇಳಿದ್ರೆ ಪುಷ್ಕರಣಿ ಏನಿದೆ ಅಲ್ವಾ, ಬಾದಾಮಿಯ ಏನು ಮೇನದ ಬಸದಿ ಪಕ್ಕದಲ್ಲಿ ದೊಡ್ಡ ಅಗಸ್ತ್ಯ ಅದು ನೋಡೋದಕ್ಕೆ ಬಹಳಷ್ಟು ಚೆನ್ನಾಗಿದ್ರು ಕೂಡ ಸುತ್ತಮುತ್ತ ಬಹಳಷ್ಟು ವರ್ಷಗಳಿಂದ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಅಲ್ಲೇ ಬಟ್ಟೆ ತೊಳಿತಾರೆ, ಅಲ್ಲೇ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ, ಮತ್ತೆ ಬಹಳಷ್ಟು ಹಂದಿಗಳು ಕೂಡ ಓಡಾಡುತ್ತೆ, ಬಹಳಷ್ಟು ಗಲೀಜಿನ ಏರಿಯಾ ಆಗಿ ಅದು ಪರಿವರ್ತನೆ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಮನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತಿತ್ತು. ಬಟ್ ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಜಾಗ ಬೇಕು, ಅದಕ್ಕೆ ಅನುದಾನ ಬೇಕು, ಅದೆಲ್ಲ ವಿಚಾರಗಳು ದೀರ್ಘಕಾಲಿಕವಾಗಿದ್ರು ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಏನೂ ಅಸಾಧ್ಯ ಅಲ್ಲ. ಸರ್ಕಾರಕ್ಕೆ ಯಾವುದು ಕೂಡ ಅಸಾಧ್ಯ ಅನ್ಸೋದಿಲ್ಲ. ಬಟ್ ಅದನ್ನ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಅವರು 5 ವರ್ಷ ಸಿದ್ದರಾಮಯ್ಯನವರು ಕಳೆದಿದ್ರು, ಅದು ಮಾಡಲಿಲ್ಲ. ಇನ್ನೊಂದು ಐಹೊಳೆಯಲ್ಲಿ ಏನಂತ ಹೇಳಿದ್ರೆ ಸುತ್ತಮುತ್ತ ಮನೆಗಳ ವ್ಯಾಪ್ಸಿದೆ. ಐಹೊಳೆ ಆಗಿರ್ಬೋದು, ಪಟ್ಟದಕಲ್ಲು ಆಗಿರ್ಬೋದು. ಪಟ್ಟದಕಲ್ಲು ಇವತ್ತು ಮಲಪ್ರಭಾ ಮುಳುಗಡೆಯ ವ್ಯಾಪ್ತಿಯಲ್ಲಿ ಬರುತ್ತೆ, ಪ್ರತಿ ವರ್ಷ ಅಲ್ಲಿ ಮುಳುಗಡೆ ಆಗುತ್ತೆ. ಜೊತೆಗೆ ಐತಿಹಾಸಿಕ ಸ್ಥಳಗಳಿದೆ, ಪ್ರಾಚ್ಯ ವಸ್ತುಗಳಿದೆ, ಅದನ್ನು ಕೂಡ ಅವರು ಏನಂತ ಹೇಳಿದ್ರೆ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳನ್ನು ಸ್ಥಳಾಂತರ ಮಾಡಬೇಕಿತ್ತು. ಕೇವಲ ಪ್ರವಾಸಿ ಸ್ಥಾನ ಇದೆ ಅಂತ ಅಲ್ಲ, ಮುಳುಗಡೆ ಆಗುವಂತ ಸ್ಥಳಗಳು ಇರೋದ್ರಿಂದಾಗಿ ಅದನ್ನ ಮಾಡಬೇಕಿತ್ತು, ಅದು ಕೂಡ ಇದರಲ್ಲಿ ಮಾಡಿಲ್ಲ. ಹಾಗಾಗಿ ಇನ್ನೊಂದು ಪ್ರಮುಖವಾಗಿ ಇದರಲ್ಲಿ ನಾನು ನೋಡಿದಾಗೆ ಸರ್, ಬಾದಾಮಿ ಅಂದ ತಕ್ಷಣ ಸಾಕಷ್ಟು ಪ್ರವಾಸಿಗರು ಅಂದ್ರೆ ಬೇರೆ ಬೇರೆ ವಿದೇಶಿಗರು ಕೂಡ ಕೆಲವೊಂದು ಇತಿಹಾಸವನ್ನ ಸ್ಟಡಿ ಮಾಡಕ್ಕೆ ಬಾದಾಮಿ ಹತ್ರ ಬರ್ತಿದ್ದಾರೆ. ಯಾಕೋ ಒಂದ್ ಕಡೆ ಎಲ್ಲ ಪ್ರವಾಸ ಉದ್ಯಮ ಕಡಿಮೆ ಆಗ್ತಾ ಇದೆ, ಅಂದ್ರೆ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಬೇರೆ ಬೇರೆ ದೇಶಗಳಿಂದ ಬರುವಂತ ಟೂರಿಸ್ಟ್ಗಳು ಕೂಡ ಕಮ್ಮಿ ಆಗಿದ್ದಾರೆ ಅನ್ಸಲ್ಲ ಸರ್ ಒಂದ್ಸಲ ಅಲ್ಲಿ. ಯಾಕಂದ್ರೆ ಒಂದ್ ಕಡೆ ನಮ್ಮ ರೇವಣಿ ಕೂಡ ಇರುವಂತ ಒಂದು ಸ್ಥಳ ಸರ್, ಅದನ್ನ ಅಭಿವೃದ್ಧಿ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೀಳಿಗೆಗೆಲ್ಲ ಅದನ್ನ ಉಳಿಸ್ಕೊಟ್ಟಂಗಾಗಲ್ಲ ಸರ್. ಎಸ್, ಉಳಿಸ್ಕೊಟ್ಟಂಗ ಆಗತ್ತೆ. ಅದು ಬಹಳಷ್ಟು ವರ್ಷಗಳಿಂದ ಚರ್ಚೆನಿದೆ. ರಾಜಕೀಯ ಹಿತಾಸಕ್ತಿ ಬೇಕಾಗುತ್ತೆ. ಕೇವಲ ಬಜೆಟ್ನಲ್ಲಿ ಮಾತ್ರ ಅದನ್ನು ಅನುಮೋದನೆ ಪ್ರಸ್ತಾಪ ಮಾಡಿದ್ರೆ ಆಗೋದಿಲ್ಲ. ಸ್ಥಳೀಯ ಶಾಸಕರಾಗಿರ್ಬೋದು, ಸ್ಥಳೀಯ ಆಡಳಿತ ಮಂಡಳಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ತನಿಖೆ ಮಾಡ್ಬೇಕು. ಈಗ ನೋಡ್ರಿ, ಹಂದಿಗಳು ಓಡಾಡೋದನ್ನ ತಪ್ಪಿಸೋದಕ್ಕೆ ಬಜೆಟ್ ಬೇಕಾ? ಸರ್ ಸಾಧ್ಯನೇ ಸರ್. ಇಲ್ವಾ? ಸ್ಥಳೀಯವಾಗಿ ಅದೇನು ಪುರಸಭೆಯವರು ಇರ್ತಾರಲ್ವಾ, ಅವ್ರು ಹೋಗಿ ಸ್ವಲ್ಪ ಸ್ವಚ್ಛತೆಯ ಅರಿವನ್ನು ಮೂಡಿಸಬೇಕು, ಸ್ವಚ್ಛತೆಯನ್ನ ಮಾಡಬೇಕು. ಏನಲ್ಲಿ ಗಲೀಜಿರುತ್ತೆ ಅದನ್ನ ಸ್ವಲ್ಪ ತೆರವು ಮಾಡ್ತಾ ಹೋದ್ರೆ ಸಾಮಾನ್ಯವಾಗಿ ಅಭಿವೃದ್ಧಿ ಕಂಡೇ ಕಾಣುತ್ತೆ. ಏನು ಬಾದಾಮಿಯ ಮೇನ ಬಸದಿಗಳನ್ನ, ಗುಹಾಂತರ ದೇವಾಲಯಗಳನ್ನ ಇವ್ರು ಹೋಗಿ ಪೇಂಟ್ ಬಡಿಬೇಕಂತಿಲ್ಲ. ಇಲ್ಲ ಸರ್, ಆಲ್ರೆಡಿ ನ್ಯಾಚುರಲ್ ಆಗಿ ಸುಂದರವಾಗಿ ಅದರ ವೈಭವವನ್ನ, ಭವ್ಯತೆಯನ್ನು ಸಾರ್ತಾ ನಿಂತಿದೆ. ಇದ್ದದ್ದನ್ನು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೊಂಡ್ರೆ ಹೋದ್ರೆ ಸಾಕಾಗುತ್ತೆ ಅಷ್ಟೇ. ಓಕೆ ಸರ್, ಪ್ರಮುಖವಾಗಿ ಇನ್ನೊಂದು ಏನಂದ್ರೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಅಂದ್ರೆ ನೀನೆ ಸಾಕಷ್ಟು ನಿರೀಕ್ಷೆಗಳನ್ನಿದ್ದವು. 31 ಜಿಲ್ಲೆಗಳಲ್ಲಿ ಸಾಕಷ್ಟು ಕೊಡುಗೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಮೈಸೂರಿಗೆ ತವರು ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಿಜ ಸರ್. ಅದರಲ್ಲಿ ಪ್ರಮುಖವಾಗಿ ನಮ್ಮ ಬಾಗಲಕೋಟೆಗೆ ಏನೆಲ್ಲ ಕಾರ್ಯಗಳು ಆಗ್ಬೇಕು ಅಂತ ಒಂದು ಪಟ್ಟಿಯನ್ನ ಒಂದು ಸಲ್ಲಿಸಿರ್ತಾರೆ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಸಚಿವರಾಗಿರ್ಬೋದು. ಅದೇ ತರನಾಗಿ ನಮ್ಮ ಬಾಗಲಕೋಟೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸರ್, ಅದರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನ ನೋಡೋದಾದ್ರೆ ಹೇಳಿ ಸರ್, ಹೇಳಿ. ಒಂದು, ಗುಳೇದಗುಡ್ಡ ತಾಲೂಕಿಗೆ ನಾವು ಆಗಲೇ ಹೇಳಿದಾಗೆ ಗುಳೇದಗುಡ್ಡಕ್ಕೆ ಜವಳಿ ಪಾರ್ಕ್ ಬೇಕಾಗಿತ್ತು, ಆಗಿಲ್ಲ. ಬಟ್ ಏನಂತ ಹೇಳಿದ್ರೆ ಗುಳೇದಗುಡ್ಡ ತಾಲೂಕಿಗೆ ತಾಲೂಕು ಕ್ರೀಡಾಂಗಣವನ್ನ ಮಂಜೂರು ಮಾಡಿದ್ದಾರೆ. ಮಂಜೂರು ಆಗಿತ್ತದು, ಅದನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ 2 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಇದೊಂದು ಮುಖ್ಯವಾಗಿ ಗುಳೇದಗುಡ್ಡ, ಯಾಕಂದ್ರೆ ಗುಳೇದಗುಡ್ಡ ಹೊಸ ತಾಲೂಕು. ಪ್ರಮುಖವಾಗಿ ಅಂದ್ರೆ ಈಗ 2 ಕೋಟಿ ರೂಪಾಯಿದಲ್ಲಿ ಒಂದು ಅದ್ಭುತವಾದ ತಾಲೂಕು ಕ್ರೀಡಾಂಗಣವನ್ನ ಗುಳೇದಗುಡ್ಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಡುಗೆ ಕೊಟ್ಟಿರಂತ ಹೇಳ್ತಿದ್ದಾರೆ. ಅದೊಂದಾಯ್ತು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ, ಇನ್ನು ಬಾಗಲಕೋಟೆಗೆ ASI ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಿತು. ಆಲ್ರೆಡಿ ASI ಆಸ್ಪತ್ರೆ ಇತ್ತು, ಅದನ್ನ ಮೇಲ್ದರ್ಜೆಗೇರಿಸುವಂತ ಒಂದು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಬಾಗಲಕೋಟೆಗೆ ಮೀನು ಮಾರುಕಟ್ಟೆ ಒಂದು ಅವಶ್ಯಕತೆ ಇತ್ತು. ಮೀನು ಮಾರುಕಟ್ಟೆಯನ್ನ ಒಂದು ನಿರ್ಮಾಣ ಮಾಡೋಕೆ ಇದ್ದಾರೆ. ಈ ಭಾಗದಲ್ಲಿ ನಮಗೆ ಬೇರೆ ಬೇರೆ ಮಾರ್ಕೆಟ್ಗಳೆಲ್ಲ ಇತ್ತು, ತರಕಾರಿ ಮಾರ್ಕೆಟ್, ಜಾನುವಾರು ಮಾರ್ಕೆಟ್ ಇರ್ತಿತ್ತು. ಹಾಗಾಗಿ ಮೀನು ಮಾರುಕಟ್ಟೆ ಕೂಡ ಹೊಸದಾಗಿ ಒಂದು ನಮಗೆ ಕೊಡುಗೆಯನ್ನ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ನಮ್ಮ ಮುಧೋಳಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನೋಡೋದಾದ್ರೆ, ಸಂಕೇಶ್ವರ ಟು ಲೋಕಾಪುರ ಏನು ಹೆದ್ದಾರಿ ಇದೆ ಅಲ್ವಾ, ರಾಜ್ಯ ಹೆದ್ದಾರಿ ಇದೆ ಅಲ್ವಾ, ಈ ರಾಜ್ಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೂಡ ಬಜೆಟ್ ನಲ್ಲಿ ಹೇಳಿದ್ದಾರೆ. ಇನ್ನೊಂದು, ಮಲಪ್ರಭಾ ಎಡದಂಡೆ ಕಾಲುವೆ ಆಧುನೀಕರಣ. ಮಲಪ್ರಭಾ ಅಂದ್ರೆ ಬಾದಾಮಿ ತಾಲೂಕಿನಲ್ಲಿ ಬರ್ತಕ್ಕಂಥ ಮಲಪ್ರಭಾ ನದಿ ಇದೆ ಅಲ್ವಾ, ಆ ನದಿಯ ಎಡದಂಡೆಯನ್ನ
ಕಾಲುವೆ ಇದೆ, ಆಲ್ರೆಡಿ ಈಗ ಇದೆ. ಬಟ್ ಅಂದ್ರೆ ಸ್ವಲ್ಪ ಸಾಧಾರಣ ಕೆಲವು ಕಡೆಗಳಿಗೆ ಇಕ್ಕಟ್ಟಾಗಿದೆ. ಈ ಕೊಣ್ಣೂರು ಪ್ರದೇಶ, ನರಗುಂದ ಪ್ರದೇಶ ಬರುವಾಗ ಇಕ್ಕಟ್ಟಿರುತ್ತೆ. ಅದನ್ನ ಸ್ವಲ್ಪ ಆಧುನೀಕರಣ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಮಾಡಿದ್ದಾರೆ. ಅಗಲೀಕರಣ ಮಾಡಬೇಕು, ಒಟ್ಟಿನಲ್ಲಿ ಆಧುನೀಕರಣ ಮಾಡಬೇಕು. ಇದೇ ಅಂಡರಲ್ಲಿ ಬಾದಾಮಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಕೆರೂರು ಏತ ನೀರಾವರಿ ಯೋಜನೆ, ಇದು ಸಿದ್ದರಾಮಯ್ಯನವರು MLA ಇರುವಾಗಲೇ ಚರ್ಚೆಗೆ ಬಂದಿತ್ತು, ಮುನ್ನೆಲೆಗೆ ಬಂದಿತ್ತು. ಒಂದು ಕನಸಿತ್ತು ಸರ್ ಆ ಭಾಗದ ಜನರದ್ದು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಕುಡಿಯುವ ನೀರಿಗೂ ಕೂಡ ಬಹಳಷ್ಟು ಕಷ್ಟಗಳು ಎದುರಿಸುವಂತ ಪ್ರದೇಶ ಆಗಿರೋದ್ರಿಂದಾಗಿ ಕೆರೂರು ಏತ ನೀರಾವರಿಯನ್ನು ಕೂಡ ಅವ್ರು ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ. ಇನ್ನೊಂದು ಮುಧೋಳ ತಾಲೂಕಿನಲ್ಲಿ ಈಗ ಆಲ್ರೆಡಿ ಕೆಲವೊಂದಿಷ್ಟು ಚೆಕ್ ಡ್ಯಾಮ್ಗಳಿದೆ. ನಮ್ಮದಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ್ ಅವರು ಚೆಕ್ ಡ್ಯಾಮ್ಗಳನ್ನ ಅಂದ್ರೆ ಡ್ಯಾಮ್ಗಳ ಸರ್ದಾರ್ ಅಂತ ಕರೀತಾರೆ. ಮತ್ತಷ್ಟು ಕೊಡುಗೆಗಳು ನೀಡುವ ನಿಟ್ಟಿನಲ್ಲಿ ಚೆಕ್ ಡ್ಯಾಮ್ಗಳನ್ನ ಇನ್ನಷ್ಟು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ. ಬಾಗಲಕೋಟೆ, ಬಾದಾಮಿ, ಹುನಗುಂದ, ಮುಧೋಳದಲ್ಲಿ ಈಗ ಆಲ್ರೆಡಿ ವಸತಿ ಶಾಲೆಗಳಿತ್ತಲ್ವ, ಅದೇ ರೀತಿ ಮತ್ತೊಂದು ಶ್ರಮಿಕ ವಸತಿ ಶಾಲೆ ಅಂದ್ರೆ ಕಾರ್ಮಿಕರ ಮಕ್ಕಳಿಗೆ, ದುಡಿಯುವವರ ಮಕ್ಕಳಿಗೆ ವಸತಿ ಶಾಲೆನ ಮಾಡಬೇಕು ಅಂತ ಹೇಳಿ ಕೂಡ ಬಹಳ ಅನುಕೂಲ, ಇಂಪಾರ್ಟೆಂಟ್. ಯಾಕಂದ್ರೆ ಬೇಕಾಗುತ್ತೆ. ಈಗ ಸೈನಿಕರ ಮಕ್ಕಳಿಗಿತ್ತು ಅಥವಾ ಏನೋ ಒಂದು ಮೆರಿಟ್ ಆಧಾರದ ಮೇಲೆ ಬರ್ತಿದ್ದು. ಇನ್ನು ಆಗದ್ದೇನು ನಮ್ಮ ಜಿಲ್ಲೆಗೆ ಅಂತ ಹೇಳಿದ್ರೆ ನಾವು ಆಗ್ಲೇ ವಿಚಾರ ಮಾಡಿದ್ವಿ. ಘಟಪ್ರಭಾ ಎಡದಂಡೆ ಆಗ್ಬೇಕಾಗಿತ್ತು, ಆಗಿಲ್ಲ. ಇನ್ನು ಜವಳಿ ಪಾರ್ಕ್ ಆಗ್ಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಇನ್ನು ಐಹೊಳೆ, ಬಾದಾಮಿ, ಪುಷ್ಕರಣಿಯನ್ನ ಸ್ಥಳಾಂತರ ಮಾಡೋದ್ರ ಬಗ್ಗೆ ವಿಷಯವಾಗಿ ಅದು ಬರಲಿಲ್ಲ. ಇನ್ನು ನಮ್ಮಲ್ಲೇ ಮುಖ್ಯವಾಗಿ ಮುಧೋಳ ತಾಲೂಕಿನಲ್ಲಿ ಬರುವ ಹಾಗೆ ಹಲಗಲಿ ಬೇಡ್ರ ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಸಿಂಧೂರು ಲಕ್ಷ್ಮಣ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೇಕು ಅಂತೇಳಿ ಆ ಭಾಗದಲ್ಲಿ ಬಹಳಷ್ಟು ಕೂಗು ಕೇಳಿ ಬರ್ತಾ ಇತ್ತು. ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿಲ್ಲ. ಇನ್ನು ಸೇರಿದಂತೆ ಹಲವಾರು ಕೂಡ ಇದಾವೆ ಸರ್. ಸಣ್ಣ ಪುಟ್ಟ ಆಗಿರ್ಬೋದು, ನೀರಾವರಿಗೆ ಆಗಿರ್ಬೋದು, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತಾಗಿರೋ ಈಗೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದು ನಮಗೂ ಕೂಡ ನಿರೀಕ್ಷೆ ಇತ್ತು ಇದೆಲ್ಲ ಬರ್ಬೋದು ನಮ್ಮ ಜಿಲ್ಲೆಗೂ ಅಂತ. ಅದೇ ಕೆಲವೊಂದ್ ಕಡೆ ಇಲ್ಲ, ತೃಪ್ತಿಕರ ಮಾಡ್ಕೋಬಹುದು ಸರ್. ಇದನ್ನ ಕಾದ್ ನೋಡೋಣ ಸ್ವಲ್ಪ. ಯಾಕಂದ್ರೆ ಬಾಗಲಕೋಟೆ ನಿರ್ಮಾಣಗಳಲ್ಲಿ ಮತ್ತಷ್ಟು ಇವಷ್ಟೇ ವಿಷಯಗಳಲ್ಲ, ಜನಸಾಮಾನ್ಯರಿಗೂ ಕೂಡ ಏನ್ ಬರುತ್ತೆ ಗೊತ್ತಾ, ಕಟ್ಟ ಕಡೆಯದಾಗ ನನಗೇನ್ ಸಿಕ್ತು ಅನ್ನೋದು. ನಿಜ. ಆ ಯೋಜನೆ ಅನ್ನೋದಕ್ಕಿಂತ ಕಟ್ಟ ಕಡೆದಾಗ ನನಗೇನು ಸಿಕ್ತು, ನನ್ನ ಮಕ್ಕಳಿಗೆ ಏನು ಸಿಕ್ತು, ನಮ್ಮ ಫ್ಯಾಮಿಲಿಗೆ ಏನು ಸಿಕ್ತು ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಜನಸಾಮಾನ್ಯರಿಗೆ ಸಿಗುವಂತ ಬಜೆಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನಾವು ಹೇಳೋದಲ್ಲ, ಅದನ್ನ ಜನನೇ ಹೇಳ್ತಾರೆ ಅಥವಾ ಸಂಬಂಧಪಟ್ಟಂತ ತಜ್ಞರೇ ಹೇಳುವಂಥದ್ದು. ಒಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಏನು ಸಿಕ್ಕಿದೆ ಅನ್ನುವಂತ ಹೇಳುವ ಪ್ರಯತ್ನ ಇದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.